ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ 22ನೇ ಕಂತಿನ ಹಣ 2,000 ಆದರೂ ಬಿಡುಗಡೆ ಆಗ್ತಾ ಇದೆ. ಇದಕ್ಕಾಗಿ 10,000 ಕೋಟಿ ಹಣ ಒಂದು ರೈತರಿದ್ರಿ. ಈ 10,000 ಕೋಟಿಯಷ್ಟು ರೈತರೆಲ್ಲರೂ ಕೂಡ ಕಾಯ್ತಾ ಇದ್ರಿ. ಅದರಲ್ಲಿ 20,000 ಕೋಟಿಯಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲು ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಸ್ನೇಹಿತರೆ, ಕಲಬುರಗಿ, ಗದಗ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗ್ತಾ ಇದೆ. ಆದರೆ ದುಡ್ಡೇನೋ ಬಿಡುಗಡೆ ಆಗುತ್ತೆ ಕನ್ಫರ್ಮು. ಕೇಂದ್ರ ಸರ್ಕಾರ ಯಾವ ರೈತರಿಗೂ ಕೂಡ ಮೋಸ ಮಾಡೋದಿಲ್ಲ, ತಲೆನೇ ಕೆಡಿಸ್ಕೊಳ್ಬೇಡಿ. ಎಲಿಜಿಬಲ್ ಇದ್ದರೆ ಖಂಡಿತವಾಗ್ಲೂ ದುಡ್ಡು ಕೊಡ್ತಾರೆ. ಆದರೆ ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕಲ್ವಾ. ಹಿಂದಿನ ಕಂತುಗಳು ಬಂದಿರಬಹುದು ಅಥವಾ ಬರದೇ ಇರಬಹುದು. ಆದರೆ ಈ ಕಂತಿನಲ್ಲಿ ದುಡ್ಡು ಬರಬೇಕಂದ್ರೆ ಈ ಕೆಲಸ ಕಡ್ಡಾಯ ಅಂತ ಸರ್ಕಾರವೇ ತಿಳಿಸಿದೆ. ಹೌದು, ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿರತಕ್ಕಂಥದ್ದು. ಅದು ಏನು ಎಂತ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ PM ಕಿಸಾನ್ ಫಲಾನುಭವಿಗಳು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯಲ್ಲಿ 2,000ನೇ ಕನ್ಫರ್ಮ್ ಬರುವಂಥದ್ದು. 4,000 ಅಂತ ನೀವು ಅಂದ್ಕೊಂಡಿದ್ದೆ ಆದರೂ ಅದು ತಪ್ಪು ಕಲ್ಪನೆ. ಅದು ಬಿಹಾರ ರಾಜ್ಯದಲ್ಲಿ ಬರ್ತಾ ಇದೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ. 4,000 ಈ ಸಾರಿ ಬರುತ್ತೆ ಅಂತ ಕಾಯ್ತಾ ಇದ್ರಿ. ಸುಮ್ಮನೆ ಅದನ್ನು ತಪ್ಪು ಮಾಹಿತಿಯನ್ನು ತಿಳ್ಕೊಳ್ಬೇಡಿ. 4,000 ಬಿಹಾರ ರಾಜ್ಯದಲ್ಲಿ ಬರುತ್ತೆ. ಆದರೆ ಕೇಂದ್ರ ಸರ್ಕಾರದಿಂದ ಬಿಹಾರದಲ್ಲಿ ಇರತಕ್ಕಂತಹ ರೈತರಿಗೂ 2,000ನೇ ಬರೋದು, ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ರೈತರಿಗೂ 2,000ನೇ ಬರೋದು. ಆದರೆ ಬಿಹಾರದಲ್ಲಿರ್ತಕ್ಕಂತಹ NDA ಸರ್ಕಾರ 2,000 ಇನ್ನೂ ಹೆಚ್ಚಾಗಿ ಕೊಡುತ್ತೆ. ಅಂದರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ನಾವು ಎಕ್ಸ್ಟ್ರಾ 2,000 ಕೊಡ್ತೀವಪ್ಪ ರೈತರಿಗಂತ ಎಲೆಕ್ಷನ್ ಪೂರ್ವವಾಗಿ ಘೋಷಣೆ ಮಾಡಿದ್ರು. ಅಲ್ಲಿ ಆಡಳಿತಕ್ಕೂ ಕೂಡ ಬಂದರು. ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳು ಹೇಗಿದಾವೋ ಹಾಗೆ ಅಲ್ಲಿಯೂ ಕೂಡ PM ಕಿಸಾನ್ ಯೋಜನೆಗೆ ಕೈ ಜೋಡಿಸಿ ಅಲ್ಲಿರ್ತಕ್ಕಂತಹ ಬಿಹಾರದ ರಾಜ್ಯ ಸರ್ಕಾರ 2,000 ಕೊಡ್ತಾ ಇದೆ. ಕನ್ಫರ್ಮ್ ಆಯ್ತಾ? ಕನ್ಫರ್ಮ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಮತ್ತಷ್ಟು ತಿಳಿಸ್ಕೊಡ್ತೀನಿ. ಆದರೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ನಾನು ಹೇಳ್ಕೊಳ್ತೀನಿ. ಈಗ ಕೇಂದ್ರ ಸರ್ಕಾರದಿಂದ ಒಟ್ಟಾರೆಯಾಗಿ 2,000ನೇ ಎಲ್ಲ ರೈತರಿಗೆ ಬರುವುದು. ವಾರ್ಷಿಕವಾಗಿ 6,000 ಬರುತ್ತೆ. 4 ತಿಂಗಳಿಗೊಮ್ಮೆ 2,000 ಬರುತ್ತೆ. ಅದೇ ರೀತಿಯಾಗಿ ಈಗ ಹೋದ ನವೆಂಬರ್ನಲ್ಲಿ ಅಂದರೆ 2025ರ ಕೊನೆಯ ನವೆಂಬರ್ನಲ್ಲಿ 19ನೇ ತಾರೀಕು 21ನೇ ಕಂತಿನ ಹಣ ರಿಲೀಸ್ ಆಗಿತ್ತು. ಅದೇ ರೀತಿಯಾಗಿ ಈಗ ಮಾರ್ಚ್ ಮೊದಲನೇ ವಾರದಲ್ಲಿ, ಹೌದು, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ, ಮಾರ್ಚ್ ಮೊದಲನೇ ವಾರದಲ್ಲಿ ನಿಮಗೆ ಈ PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಆದರೆ ಎಕ್ಸಾಕ್ಟ್ ಡೇಟ್ ಫಿಕ್ಸ್ ಮಾಡಿಲ್ಲ. ಇನ್ನು 2ರಿಂದ 3 ದಿನಗಳಲ್ಲಿ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ದೆ ಆದರೆ ಕನ್ಫರ್ಮ್ ಅನ್ಕೊಳ್ಬಹುದು. ಇಲ್ಲ ಗೃಹಲಕ್ಷ್ಮಿ ಥರ ಇವತ್ತು ಜಮಾ ಮಾಡ್ತೀವಿ ನಾಳೆ ಜಮಾ ಮಾಡ್ತೀವಿ ಅಂತ ಹೇಳೋದಿಲ್ಲ. ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ರಾಜ್ಯ ಅಂತ ಹೆಸರು ತೆಗೆದುಕೊಳ್ತಾರೆ. ಆ ರಾಜ್ಯದಲ್ಲಿ ಸಭೆಯನ್ನು ಮಾಡಿ ನಿಮಗೆ PM ಕಿಸಾನ್ ದುಡ್ಡನ್ನು ರಿಲೀಸ್ ಮಾಡಿಕೊಡ್ತಾರೆ. ಹಾಗೆ ಈ 22ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದು ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿದೆ 2,000. ಹೌದು ಸ್ನೇಹಿತರೆ, ಈ ದುಡ್ಡು ಏನೋ ರಿಲೀಸ್ ಆಗ್ತಾ ಇದೆ. ಈ ಒಂದು ವಾರದಲ್ಲಿ ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯ್ತು ಅಂತ ಅಂದ್ಕೊಳ್ತೀನಿ. ಹೋಳಿ ಹುಣ್ಣಿಮೆಗೆ ನಿಮಗೆ ಭರ್ಜರಿ ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ, ಇದೇ ಜಿಲ್ಲೆಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು ಫಲಾನುಭವಿಗಳಿದಾರೋ ಎಲ್ಲರ ಖಾತೆಗಳಿಗೂ ಕೂಡ ಕೇವಲ ಒಂದು ಬಟನ್ ಒತ್ತಿ ಕ್ಲಿಕ್ ಮಾಡಿ PM ಕಿಸಾನ್ 20,000 ಕೋಟಿ ಹಣವನ್ನು ರಿಲೀಸ್ ಮಾಡ್ತಾರೆ ನರೇಂದ್ರ ಮೋದಿಯವರು. ಸೊ ಇವರು ಬಿಡುಗಡೆ ಮಾಡಿದ ಕೇವಲ 2ರಿಂದ 3 ದಿನಗಳಲ್ಲಿ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂತಹ 10,000 ಕೋಟಿ ಫಲಾನುಭವಿಗಳಿಗೆ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಯಾರ್ಯಾರ್ದು ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ನೋಡಿ, ಅಂದರೆ ಏನು ಕೆಲಸ ಮಾಡಬೇಕಂತ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ. ಆ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ PM ಕಿಸಾನ್ ದುಡ್ಡು ಬರುತ್ತೆ ಅಂತ ಹೇಳಿದ್ನಲ್ಲ. ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಮಾಡಿದವರ ಖಾತೆಗಳಿಗೆ ಮಾತ್ರ ದುಡ್ಡು ಬರುತ್ತೆ. ಅಂದರೆ ಬಹಳಷ್ಟು ಜನರದು ಈಗಾಗಲೇ ಹೊಲ ಗದ್ದೆಗಳು ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು, ಇನ್ಯಾವರೋ ಬಂದು ಮಾರಾಟ ಮಾಡೋದು, ಮಧ್ಯವರ್ತಿಯಾಗಿ ಈ ರೀತಿ ಬಹಳಷ್ಟು ಕಡೆ ಕೇಸ್ ಆಗಿದ್ದಾವೆ. ಇದರ ಮೇರೆಗೆ ನಿಮಗೆ ಇಂತಹ ಎಲ್ಲ ಯೋಜನೆಗಳು ಅಂದರೆ PM ಕಿಸಾನು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ಗಳು, ಸಾಲಗಳನ್ನು ಸಬ್ಸಿಡಿ ಮುಖಾಂತರ ಕೊಡೋದು, ಈ ರೀತಿ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಹೀಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಒಂದು ಪಹಣಿ, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋದರೆ ಸಾಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಯಾವುದೇ ತೊಂದರೆ ಇಲ್ಲದೆ ಲಿಂಕ್ ಮಾಡಿಕೊಡ್ತಾರೆ. ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಥರ
ಈ ಪಿ ಎಮ್ ಕಿಸಾನು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ ಎಲ್ಲವೂ ಕೂಡ ಜಮಾ ಆಗಲಿಕ್ಕೆ ಸಾಧ್ಯ. ಸೊ ಗೃಹಲಕ್ಷ್ಮಿಯಲ್ಲಿ ಹೇಗೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದು, ಅದೇ ರೀತಿಯಾಗಿ ಬ್ಯಾಂಕ್ ಅಕೌಂಟನ್ನು KYC ಮಾಡಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ಮಾಡ್ಕೊಳ್ತಿರಲ್ಲ, ಅದೇ ರೀತಿ ಇಲ್ಲಿಯೂ ಕೂಡ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಒಂಥರ ಇರುತ್ತೆ. ಸೊ ಇದನ್ನು ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಈ ಪಿ ಎಮ್ ಕಿಸಾನ್ ಯೋಜನೆ ದುಡ್ಡು ಜಮಾ ಆಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ದಿನಗಳಲ್ಲಿ ಜಮಾ ಆಗೋದಿದೆ, ಬೇಗನೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಇಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.